ಪ್ರಜಾವಾಣಿ ಕನ್ನಡ ಸಿನಿ ಸಮ್ಮಾನ 2ನೇ ಆವೃತ್ತಿಯಲ್ಲಿ ರಂಗಾಯಣ ರಘು ಸರ್ ಅವರಿಗೆ ಪೋಷಕ ನಟ ಪ್ರಶಸ್ತಿ ಸಿಕ್ಕಿದೆ. ಟಗರು ಪಲ್ಯ ಸಿನಿಮಾಗೆ ನಮ್ಮ ಜೊತೆಗೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ರಂಗಾಯಣ ರಘು ಸರ್, ನಿಮ್ಮನ್ನು ನೋಡಿದ್ರೆ ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ನಿಮ್ಮ ಸ್ಮೈಲಿಂಗ್ ಫೇಸ್ನ ಯಾವಾಗಲೂ ನೋಡ್ತಿರ್ಬೇಕು ಅನ್ಸುತ್ತೆ ಸರ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಟಗರು ಪಲ್ಯ ಎಷ್ಟು ನಿಮಗೆ ಸ್ಪೆಷಲ್ ಸರ್ ಆ ಮೂವಿ? ಹೌದು, ಒಂದು ರೀತಿ ತುಂಬ ಸ್ಪೆಷಲ್ಲೇ. ಯಾಕೆಂದರೆ ನನಗೆ ಆ ಮಳವಳ್ಳಿ ಭಾಷೆ ಆಗ್ಬೋದು, ಆಮೇಲಿಂದ ಅಲ್ಲಿನ ಒಟ್ಟು ಆ ಟೀಮು, ಯಾರು ತಾರಮ್ಮ, ಆಮೇಲೆ ನಾಗಭೂಷಣ್ಣು, ಧನಂಜಯ್, ಆಮೇಲಿಂದ ನಮ್ಮ ಯಾವುದಪ್ಪ ನಮ್ಮ ಬೀರದಾರವರು, ಆ ಟಗರು, ಹೌದೌದು, ಈಗೆಲ್ಲ ಅದನ್ನೆಲ್ಲ ನೆನೆಸ್ಕೊತ ಹೋದರೆ ನಿಮಗೆ ಒಂದು ಸಣ್ಣದಾಗಿ ಒಂದು ಪ್ರಯೋಗ ಮತ್ತು ಪ್ರಯತ್ನದ ಹಾದಿಯಲ್ಲಿ ಅದನ್ನು ಮಾಡಿದ್ವಿ. ಹೊಸಬ್ರು ಭಯ ಇತ್ತು ಯಾವುದು ಉಮೇಶ್ ಅವ್ರಿಗೆ. ಬಟ್ ಇವತ್ತು ನೋಡಿ ಇದು ಸಿಗೋವ್ರಿಗೂ ಮಾಡಿದ್ದಾರೆ ಅಂತಂದರೆ ಒಂದು ಖುಷಿ ಆಗುತ್ತೆ ನಿಜವಾಗ್ಲೂ. ಸರ್, ಒಬ್ಬ ಕಲಾವಿದರಿಗೆ ಒಂದು ಅವಾರ್ಡು ಅಥವಾ ಒಂದು ಸನ್ಮಾನ ಅಂತ ಏನು ಹೇಳ್ತೀವಲ್ಲ, ಅದು ಎಷ್ಟು ಮುಖ್ಯ ಆಗುತ್ತೆ ಸರ್? ಅದು ಅವರಿಗೆ ಮುಂದೆ ಕೆಲಸ ಮಾಡೋದಕ್ಕೆ ಎಷ್ಟು ಹುಮ್ಮಸ್ ಕೊಡುತ್ತೆ ಅಂತ? ಅದು ಒಬ್ಬಟ್ಟಿಗೆ ಸಕ್ಕರೆ ಹಾಕ್ದಂಗೆ. ಮತ್ತು ಅದು ಇನ್ನೊಂದು ಏನಾಗುತ್ತೆ ಅಂತಂದರೆ, ಜನ ತುಂಬ ಮೆಚ್ಕೊಂಡು ಅದು ಒಂದು ಪಾತ್ರವನ್ನು ನಾವು ಓದಲ್ಲಿ ಬಂದಲ್ಲಿ ಎಲ್ಲ ಕೇಳ್ತಾರಲ್ಲ. ನನಗೆ ಇದು ಎಸ್ಪೆಷಲಿ ಈ ಟಗರು ಪಲ್ಯ ಪಾತ್ರ, ನಾನು ಎಲ್ಲ ಕಡೆ ಶೂಟಿಂಗ್ ಹೋಗ್ತಿದ್ದಾಗ ಹೆಣ್ಮಕ್ಳು ಬಂದೆಲ್ಲ ನಮ್ಮ ಅಪ್ಪನ ನೆನೆಸ್ಬಿಟ್ರಿ, ನಮ್ಮ ಮಾವನ ನೆನೆಸ್ಬಿಟ್ರಿ, ನಮ್ಮ ದೊಡ್ಡಪ್ಪನ ನೆನೆಸ್ಬಿಟ್ರಿ ನೀವು ಅಂತೇಳಿ ಅದು ಹೆಣ್ಮಕ್ಳು ಬಂದು ಹೇಳಿದಾಗ ಕೆಲವರೆಲ್ಲ ನೀನು ಏನಪ್ಪ ನೀನು ಅಂತ ಹಿಂಗೆಲ್ಲ ಅಳಿಸ್ಬಿಡ್ತೀಯ ನೀನು ಅಂತ ಹಿಂಗೆಲ್ಲ ಬಂದಾಗ ಅದೆಲ್ಲ ನಾನು ತುಂಬ ಅದು ಖುಷಿ ಆಗುತ್ತೆ. ಇಡೀ ತಂಡಕ್ಕೆ ನಂದು ಧನಂಜಯ ಅದು ಫಸ್ಟ್ ನನಗಿದು ಧನಂಜಯ ಸರ್ ಈ ಥರದೊಂದು ಕಥೆ ಇದೆ, ನೀವು ಕೇಳಿ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಮಾಡೋಣ ಅಂತ ಅಂದಾಗ ಹೌದಾ ಅಂತ ಕೇಳಿದಾಗ ಮಾಡೋಣ ಅಂತ ಅಂದರೆ ಎಲ್ಲೋ ಈ ಥರದ ಪಾತ್ರಗಳು ಹುಡ್ಕೊಂಬಂದಾಗ ಭಾಳ ಖುಷಿ ಆಗುತ್ತೆ. ಸರ್, ನಾವು ಮೂವಿ ನೋಡಿದಾಗ ಟಗರ್ ಜೊತೆ ನೀವು ಮಾತಾಡ್ತೀರಾ, ಇದನ್ನು ಮಾಡಿಬಿಡು, ಹಾಗೆ ಇದು ಯಾಕೆ ಓಡೋಗ್ತೀವಿ, ಹಂಗೆಲ್ಲ ಒಂಥರ ಅದ್ರ ಜೊತೆ ನಿಮ್ಮದೊಂದು ಕನೆಕ್ಷನ್ನು ಮತ್ತು ಅದ್ರ ಕಾನ್ವರ್ಸೇಷನ್ನು ತುಂಬ ಫನಿ ಅನ್ನಿಸ್ತಾ ಇತ್ತು. ಅಟ್ ದ ಸೇಮ್ ಟೈಮ್ ಎಂಡಲ್ಲಿ ತುಂಬ ಅದು ಟಚ್ ಕೂಡ ಆಗ್ತಾಯಿತ್ತು ಸರ್. ಇಲ್ಲ, ಅದರದ್ದು ಸಾಕಷ್ಟು ವರ್ಕ್ ಮಾಡಿದ್ರು ಉಮೇಶು, ಮತ್ತು ಅವ್ರ ಫ್ರೆಂಡ್ ಒಬ್ಬರು, ಇನ್ನೊಬ್ಬರು ಮಳವಳ್ಳಿಯವರು ಪ್ರೊಫೆಸರು, ರಿಸರ್ಚ್ ಮಾಡಿದ್ರು, ರಂಗನಾಥ್ ಅಂತ ಕಾಣುತ್ತೆ ಅವ್ರ ಹೆಸರು. ಅವರೆಲ್ಲ ಸೇರಿಕೊಂಡು ಇದರದ್ದು ಉಮೇಶಕ್ಕೆ ತುಂಬ ಹೋಗಬೇಕು. ಆಮೇಲೆ ನನ್ನ ಎಲ್ಲರೂ ತಯಾರಾಗಿದ್ದ ರೀತಿ, ಅದು ನಮ್ಮ ಕಾರ್ತಿಕ್ ಆಗ್ಬೋದು, ನಾಗಭೂಷಣ್ ಆಗ್ಬೋದು, ತಾರಮ್ಮ, ಬೀರದಾರು, ಅವರೆಲ್ಲ ತಯಾರಾಗಿದ್ದ ರೀತಿ ನೋಡಿ ಅದೊಂಥರ ವಾತಾವರಣ. ನಮಗೆ ಅದರದ್ದು ಜಾಗ ಇತ್ತಲ್ಲ, ನಿಮಗೆ ಅದೆಲ್ಲೋ ಅದು ಯಾವುದೋ ಮಾರಮ್ಮನ ದೇವಸ್ಥಾನದ್ದು ಜಾಗ ಅಂತಕ್ಕೂ ಅದು ಜಾಗ ನಮ್ಗೆ ಹಂಗೆ ಅನಿಸ್ಬಿಡ್ತದು. ಅಂದರೆ ನಾವು ಹೌದು, ಹಂಗಾಗಿ ಅದು ಸ್ವಲ್ಪ ತುಂಬ ಶ್ರಮ ಆಯಿತು. ಆಮೇಲೆ ನಮ್ಮ ಕ್ಯಾಮ್ರಾಮನ್ ರಾವ್ ಅವರು, SK ರಾವ್ ಅವರು, ಹಿಂಗೆಲ್ಲರೂ ಒಂಥರ ಕಲೆಕ್ಟಿವ್ ಮೈಂಡ್ಸ್ ಎಲ್ಲ ಸೇರಿ ಮಾಡಿದ್ರಿಂದ ಜನರಿಗೂ ಅದು ಇಷ್ಟ ಆಯಿತು. ಪ್ರಶಸ್ತಿನೂ ದಕ್ಕಿತು. ಕಂಗ್ರ್ಯಾಚುಲೇಷನ್ಸ್ ಸರ್, ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.